ಭಕ್ತಿಯಿಂದ ನೀವು ಸಮರ್ಥ ರಾಮದಾಸರು ಹೋಗಿ ಒಂದು ಮನೆ ಮುಂದೆ ನಿಂತ್ಕೊಂಡು ಅವ್ವ ಹೊಟ್ಟೆ ಹಸಿವಾಗೈತಿ ಏನಾದರೂ ನೀಡು ಅಂದರು. ಒಳಗಡೆ ಒಬ್ರು ಅಮ್ಮ ಇದ್ರು. ಯಾರು ಅಂತ ಹೊರಗೆ ಬಂದು ನೋಡಿದ್ಲು. ನಾನವ್ವ ಸಮರ್ಥ ರಾಮದಾಸ್ ಹಾಡ ಹಾಡ್ಕೊತ ಬರ್ತೀನಲ್ಲ ನಾನು. ಅಪ್ಪ ಅವ್ರು ಏನಿಲ್ಲ ಮುಂದೆ ಹೋಗ್ರಿ ಅಂದ್ಲ ಅಮ್ಮ. ನಾ ಮುಂದೆ ಹೋಗಂಗಿಲ್ಲ, ನಿನ್ನ ತೆಕ್ಕೆ ಏನಾರು ತೊಗೊಂಡು ಹೋಗೋಣಕತ್ತ ನಂಗೆ ದೇವರು, ನಾ ತೊಗೊಂಡು ಹೋಗವ ಅಂದ್ರು. ಅಪ್ಪಗಳನ್ನ ಮಾತ್ರ ಏನೂ ಇಲ್ಲ, ನಾಳೆ ಬರ್ರಿ ಅಂದ್ಲು. ಇಲ್ಲವ ನಾ ಇವತ್ತ ಈಗ ನೀ ಏನಾರು ಕೊಟ್ಟ ಕೊಡ್ಬೇಕಿಲ್ಲ ಅಂದ್ರೆ ಈ ಜಾಗನ ಬಿಡಂಗಿಲ್ಲ ಅಂದರು. ಆಕಿ ಕೊಡ್ದವ, ಇವ್ರು ಬಿಡ್ದಪ್ಪ. ಆಕಿ ಕೊಡಾಕ ತಯಾರಿಲ್ಲ. ಏನಾದರೂ ಒಂದು ತುತ್ತು ನೀಡ್ಬೇಕು ಬೇಡ್ರಿ. ಅವ್ರು ಸಮರ್ಥ ರಾಮದಾಸರು ಹೋಗ್ಯಾರ ಆ ಕಡೆ ಮಹಾರಾಷ್ಟ್ರ ಕಡೆ ಹೋಗ್ಯಾರ. ಅಪ್ಪಿ ತಪ್ಪಿ ಹಾವೇರಿಗೆ ಬಂದಿದ್ರಿ ಅಂದ್ರೆ ಹೋಳಿಗೆ ತುಪ್ಪ ತಿನ್ನಿಸುವಂಥ ಜನ ನಮ್ಮ ಹಾವೇರಿ ಒಳಗಿದ್ರು. ಏನಾದ್ರೂ ನೀಡ್ಬಿಡ್ತೀರಿ. ಅಲ್ಲಿ ಹೋಗ್ಯಾರ, ಪರೀಕ್ಷೆ ಮಾಡಕ್ಕೆ ಹೋಗಿರ್ತಾರ ಅಂತವ್ರೆಲ್ಲ. ಏನಾರ ನೀಡುವ ಅಂದ್ರು. ಇಲ್ಲಪ್ಪ ಅಂದ್ರು. ಯವ್ವ ನೀಡಬೇಕು ನೀನು ಅಂದ್ರು. ಯಪ್ಪ ಆಗಂಗಿಲ್ಲ ಅಂತ ಹಾಕಿ ಅವ್ರು ಹಂಗೆ ನಿಂತ್ಕೊಂಡ ಬಿಟ್ರು. 5 ನಿಮಿಷ ನಿಂತ್ಕೊಂಡ್ರು, 10 ನಿಮಿಷ ನಿಂತ್ಕೊಂಡ್ರು, 15 ನಿಮಿಷ ನಿಂತ್ಕೊಂಡ್ರು, ಅರ್ಧ ಗಂಟೆ ನಿಂತ್ಕೊಂಡ್ರು. ಆ ಹೆಣ್ಮಗಳಿಗೆ ಸಿಟ್ಟು ಬಂತ್ರಿ. ಹೋಗಂದ್ರೆ ಹೋಗವಲ್ಲಲ್ಲ ಈ ಸ್ವಾಮಿ, ಹೋಗಂದ್ರೆ ಹೋಗಕ್ಕ ತಯಾರಿಲ್ಲಲ್ಲ ಈ ಸ್ವಾಮಿ. ಈ ಸನ್ಯಾಸಿಗೆ ಸ್ವಕ್ಕರೆ ಎಷ್ಟಿರಬೇಕು? ನನ್ನ ಚಿಂತೆ, ನನಗೆ ಪಟಾಕಿ ಹೊಡೆಯವ್ರ ಚಿಂತೆ, ಪಟಾಕಿ ಹೊಡೆಯವ್ರಿಗೆ. ಅಕ್ಕ ಮಹಾದೇವಿ ಅಂತಾಳಲ್ಲ, ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ, ಎಮ್ಮೆಗೊಂದು ಚಿಂತೆ, ಸಮಗಾರಣಿಗೊಂದು ಚಿಂತೆ. ಎಮ್ಮಿ ಹಸಿರನ್ನು ತಿನ್ಬೇಕಂತೈತಿ, ಮತ್ತೊಬ್ರಿಗೆ ಮತ್ತೊಂದು ಥರ ಚಿಂತೆ. ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ. ನೀವೆಲ್ಲ ಶಾಂತ ನೋಡ್ರಿ, ಸಾವಿರ ಜನ ಇದ್ರಿ, ಎಷ್ಟು ಶಾಂತ ಕೂತೀರಿ ಅಂದ್ರೆ ಸ್ಟ್ಯಾಚ್ಯೂ ಅಂತಾರಲ್ಲ, ಸಣ್ಣಾಗದ ಹುಡುಗರಲ್ಲ ಸ್ಟ್ಯಾಚ್ಯೂ, ಹುಡುಗರು ಆಟ ಆಡೋ ಸ್ಟ್ಯಾಚ್ಯೂ ಅಂತ ಹೇಳ್ತಾರಲ್ಲ, ಹಂಗೆ ಮೂರ್ತಿ ಹೆಂಗೆ ಕೂತೀರಿ ನೋಡ್ರಿ ಎಲ್ಲರೂ. ಗೋನ್ ಸುದ ಅಳಿಗಾಡವಲ್ಲ ನಿಮ್ಗೆ ಯಾರು. ನೀವು ಚಲೋ ಕೇಳ್ಬೇಕಂತೀರಿ, ನಾ ಚಲೋ ಹೇಳ್ಬೇಕಂತ ಇವು ಪಟಾಕಿ ನಮ್ಮನ್ನು ಬಿಡ್ಬಲ್ವು, ನಮಗಿಂತ ಹೆಚ್ಚು ಸಪ್ಪಳಾಗತ್ತದ. ಅದು ಒಂದು ರೀತಿ ಜಾತ್ರೆನೇ. ಲೋಕ ಎಲ್ಲವೂ ಕೂಡ ಜಾತ್ರೆನೇ. ಲೋಕದೊಳಗೆ ಬಂದೀವಿ ಅಂದ್ರೆ ಜಾತ್ರೆ ಮಾಡೋದನ್ನ ಎಲ್ಲ ರೀತಿ ಇರ್ತದ. ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆಂತಯ್ಯ. ಅಕ್ಕ ಪ್ರಶ್ನೆ ಕೇಳ್ತಾಳೆ, ಮನೆಯರೇ ಸಂತ್ಯಾಗ ಮಾಡಿ ಶಬ್ದ ಆಗ್ಬಾರ್ದ್ರೆ ಹೆಂಗಪ್ಪ? ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅಂತ ಮಾತು ಹೇಳ್ರಿ. ಅಕ್ಕ ಮಹಾದೇವಿ ಅವ್ರಿಗೆ ಒಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ರಿ. ತುಂಬಾ ಅದ್ಭುತವಾದ ಮಾತಿದು. ಬೆಟ್ಟದ ಮೇಲೆ ಒಂದು ಮನಿ ಮಾಡ್ತೀರಿ, ಮೃಗಗಳಿಗೆ ಅಂದ್ರಿ ಹೆಂಗ್ರಿಪ್ಪ? ಸಮುದ್ರ ದಂಡ್ಯಾಗ್ರೆ ಮನಿ ಮಾಡಿರಿ. ಮನಿ ಮಾಡೋದಾದ್ರೆ ಬೇರೆ ಕಡೆ ಮಾಡ್ಬೇಕಾಗಿತ್ತು, ಸಮುದ್ರ ದಂಡ್ಯಾಗ್ರೆ ಮನಿ ಮಾಡಿರಿ. ಅಲ್ಲಿ ಸಪ್ಪಳಾಗ್ಬಾರ್ದ್ರೆ ಹೆಂಗ್ರಿ? ಸಪ್ಪಳಾಗೋದು ಅದು. ಪಟಾಕಿ ಶಾಂತ ಅದು. ಮತ್ ಕತ್ತಿಗೆ ಬರೋದು. ನೀಡುವ ಏನಾರು ನೀಡು. ಅಪ್ಪ ಇಲ್ರಿ, ನೀಡಬೇಕು ನೀನು ಅಂತ ಅದನ್ನ ಹೇಳಿದ್ನಲ್ಲ. ಆಕಿ ಕೊಡ್ದವ, ಇವ್ರು ಬಿಡ್ದಪ್ಪ. ನೀನು ನೀಡಬೇಕಂದ್ರು. ನೋಡಿದ್ಲು ಅರ್ಧ ಗಂಟೆ ಆದ್ರೂ ಯಾವಾಗ ಸ್ವಾಮಿಗಳು ಕದಗಲಿಲ್ಲಲ್ಲ, ಅಲ್ಲಿಂದ ಕದಲಿಲ್ಲ ಅವರು. ನೆಲ ಒರೆಸಾಕತ್ತಿದ್ಳು. ನೆಲ ಒರೆಸುವಂತಹ ಬಟ್ಟೆಯನ್ನು ತೆಗೆದುಕೊಂಡು ಬಂದು ರಪ್ ಅಂತ ಹೇಳಿ ಅವ್ರ ಮುಖಕ್ಕೆ ಒಗೆದು ಬಿಟ್ಲ. ಬಟ್ಟೆಯನ್ನು, ಬಟ್ಟೆ ಮುಖಕ್ಕೇನು ರಪ್ ಅಂತ ಬಿತ್ತಲ್ಲ, ಅದನ್ನು ಕೈಯೊಳಗೆ ಇಟ್ಕೊಂಡು ರಾಮಕೃಷ್ಣ ನಮ್ಮ ಸಮರ್ಥ ರಾಮದಾಸರು ಆ ಬಟ್ಟೆಯನ್ನು ಕೈಯಲ್ಲಿ ಇಟ್ಕೊಂಡು ಹೇಳ್ತಾರಂತ, ಏನೂ ಕೊಡಂಗಿಲ್ಲ ಅಂತಿದ್ದೀಯವ್ವ, ಬಟ್ಟೆಯನ್ನಾದರೂ ಕೊಟ್ಟಿಲ್ಲವ, ನಿನ್ನ ಮನೆ ತಣ್ಣಗಿರ್ಲಿವ ಅಂತ ಹೇಳಿ ಆ ಬಟ್ಟೆಯನ್ನು ತೆಗೆದುಕೊಂಡು ಬಂದರು. ಅಜ್ಜಿಗೆ ಆಶ್ಚರ್ಯ ಆಯಿತು. ಅವಮಾನ ಮಾಡಬೇಕು ಅಂತ ಹೇಳಿ ನಾನೆಲ್ಲ ಒರೆಸುವಂಥ ಬಟ್ಟೆಯನ್ನು ಮುಖಕ್ಕೆ ಒಗೆದ್ರೆ ನನಗೆ ಒಳ್ಳೇದಾಗಲಿ ಅಂತ ಬಯಸಿದ್ರಲ್ಲ ಗುರುಗಳು. ಆ ಬಟ್ಟೆ ತೊಗೊಂಡು ಏನು ಮಾಡ್ತಾರೆ ನೋಡ್ಬೇಕಂತ ತಿಳ್ಕೊಂಡು ಅವ್ರು ಬೆನ್ನು ಹತ್ತಿದ್ರಿ. ಅವರು ಸಮರ್ಥ ರಾಮದಾಸರ ಹೊಲಸಾದ ಬಟ್ಟೆಯನ್ನು ತೆಗೆದುಕೊಂಡು ಒಂದು ನದಿ ಹತ್ರ ಬಂದರು. ಸ್ವಚ್ಛಂಗೆ ಆ ಬಟ್ಟೆಯನ್ನು ತೊಳೆದ್ರು. ಶುಭ್ರ ಆಯ್ತದ ಬಟ್ಟೆ, ಒಣಗಿಸಿದ್ರು. ಆ ಹರಿದಾದ ಬಟ್ಟೆಯನ್ನು ತೆಗೆದುಕೊಂಡು ಅಲ್ಲೇ ಒಂದು ಹಾಳು ಬಿದ್ದ ದೇವಸ್ಥಾನ ಇತ್ತು, ಅಲ್ಲಿಗೆ ಬಂದರು. ಅಜ್ಜಿ ಬೆನ್ನ ಹತ್ಯಾಳ. ಪ್ರಾಯಶ್ಚಿತ್ತ, ದುಃಖ ಉಮ್ಮಳಿಸ್ಕೊಂಡು ಬರಾಕತ್ತದ. ಅವಮಾನ ಮಾಡಬೇಕು ಅಂತ ನಾನೆಲ್ಲ ಒರೆಸುವಂಥ ಬಟ್ಟೆ ಹೋಗಿದ್ರೆ ಸ್ವಾಮಿಗಳು ತೊಗೊಂಡು ಏನು ಮಾಡಕತ್ತಾರ ನೋಡ್ಬೇಕು. ಬೆನ್ನ ಹತ್ಯಾಳ, ಮರಿ ನಿಂತ್ಕೊಂಡು ಬೆನ್ನ ಹತ್ಯಾಳ. ಒಂದು ಹಾಳು ಬಿದ್ದ ದೇವಸ್ಥಾನಕ್ಕರ ಸಮರ್ಥ ರಾಮದಾಸರು ಬಂದರು. ಅಲ್ಲೇ ಒಂದು ಒಡಕ ಪನತಿ ಇತ್ತು, ಅಲ್ಲೇ ಒಂದಿಷ್ಟು ಎಣ್ಣೆ ಇತ್ತು. ಅಲ್ಲೆಲ್ಲ ಎಣ್ಣೆ ಹಾಕಿ ಆ ಹರಿದಾದ ಬಟ್ಟೆಯನ್ನು ಚಂದಂಗೆ ಹೊಸದು ಒಂದು ಬತ್ತಿ ಮಾಡಿದರು. ಅಲ್ಲೇ ಕಡ್ಡಿ ಪೆಟ್ಟಿಗೆಯಿಂದ ಕಡ್ಡಿಯನ್ನು ಗೀರಿ ಆ ಹಣತೆಯನ್ನು ಹಚ್ಚಿದ್ರು. ಕಂಬದ ಮರಿಗೆ ನಿಂತ್ಕೊಂಡು ತಾಯಿ ಕಣ್ಣೀರು ಸುರಿಸ್ತಾ ನೋಡ್ತಾ ಇದ್ರು. ಏನು ಬೇಡ್ಕೋತಾರ? ಕೈ ಮುಗಿದು ಸಮರ್ಥ ರಾಮದಾಸರು ಬೇಡ್ಕೊಳ್ತಾ ಇದ್ರು, ಅಪ್ಪ ನಿನ್ನ ದೇವಸ್ಥಾನದಲ್ಲಿ ಇವತ್ತು ಈ ಅದ್ಭುತವಾದ ಬೆಳಕು ಬಿದ್ದಿದೆ ಎಂದರೆ ಅದು ನನ್ನಿಂದ ಅಲ್ಲ, ಆ ತಾಯಿ ಬಟ್ಟೆಯನ್ನು ನನಗೆ ಕೊಟ್ಟಿದ್ದಕ್ಕೆ ನಿನ್ನ ಮುಂದೆ ನಾನು ದೀಪ ಹಚ್ಚೀನಿ. ಆಶೀರ್ವಾದ ಮಾಡೋದಾಗಿತ್ತು ಅಂದ್ರೆ ಆ ತಾಯಿಗೆ ಆಶೀರ್ವಾದ ಮಾಡು. ಆಶೀರ್ವಾದ ಮಾಡ್ಬೇಕನ್ನಿಸಿತ್ತು ಅಂದ್ರೆ ಆ ತಾಯಿಗೆ ಆಶೀರ್ವಾದ ಮಾಡು, ನನಗೆ ಬೇಡ. ಕಣ್ಣೊಳಗೆ ನೀರು ಧಾರಾಕಾರವಾಗಿ ಹರಿತಾ ಇವೆ. ತಾಯಿ ಬಿಕ್ಕಿ ಹೇಳಾಕತ್ತಾಳ. ಯಾವಾಗ ಸಮರ್ಥ ರಾಮದಾಸರು ಆ ಗರ್ಭಗುಡಿಯಿಂದ ಹೊರಗಡೆ ಬಂದ್ರಲ್ಲ, ಯಪ್ಪ ನನ್ನ ತಪ್ಪಾಯಿತು ಅಂತ ತಿಳ್ಕೊಂಡು ಪಾದ ಹಿಡ್ಕೊಳ್ತಾಳೆ.
ಸಮರ್ಥ ರಾಮದಾಸರಂದ್ರು, ನೀ ಯಾಕೆ ತಪ್ಪಾಗೈತೆ ಅಂತೀಯವ್ವ? ನಿನ್ನ ಕಣ್ಣೀರಿನಲ್ಲಿ ಕೊಡಬಾರ್ದು ಅನ್ನುವಂಥ ಭಾವ ಏನಿತ್ತಲ್ಲ ಅದೆಲ್ಲ ಹರಿದು ಹೋಗಿಬಿಟ್ಟದ. ನೀ ಹೊಸ ತಾಯಿ, ನಮ್ಮವ್ವ, ಅಳಬಾರ್ದವ್ವ ನೀನು, ನಿನಗೆ ಪರಮಾತ್ಮ ಒಳ್ಳೇದು ಮಾಡ್ತಾನ ಅಂತ ತಿಳ್ಕೊಂಡು ಹೇಳ್ತಾರೆ. ಅಂದರೆ ಸಮರ್ಥ ರಾಮದಾಸರ ಆ ಒಳಗಡೆ ಹೃದಯದ ತುಂಬ ಇರುವಂಥ ಆ ದಯೆ ಹೇಗಿರಬೇಕು? ನಿಮ್ಮಲ್ಲಿ ಅಂಥ ದಯೆ ಇರಲಿ. ಐ ಬೆಟ್ ಯು, ಟ್ರಸ್ಟ್ ಮೀ, ಮಾರ್ಕ್ ಮೈ ವರ್ಡ್. ನಾನೇನು ಹೇಳೋದು ಅಂದರೆ, ನಿಮ್ಮ ಹೃದಯದ ತುಂಬೆಲ್ಲ ಆ ದಯೆಯನ್ನು ಇಟ್ಟುಕೊಂಡು ಬಿಟ್ರಿ ಅಂದರೆ ನೀವು ಎಲ್ಲಿರ್ತೀರಲ್ಲ ಅಲ್ಲಿಯೇ ಪರಮಾತ್ಮನ ಸಾಕ್ಷಾತ್ಕಾರ ಆಗೇ ಆಗ್ತದೆ. ಆಗಲಿಕ್ಕೇ ಬೇಕು. ಮಾದಾರ ಚೆನ್ನಯ್ಯನ ಮನೆಗೆ ಶಿವ ಬರ್ತಿದ್ದ. ಯಾಕೆ ಬರ್ತಿದ್ದ? ಅಂಬ್ಲಿ ಕುಡಿಯೋದಕ್ಕಾಗಿ ಬರ್ತಿದ್ದ. ಹಾವೇರಿಗೆ ಬಂದಿರುವಂತಹ ಪ್ರತಿಷ್ಠಿತ ಎಲ್ಲ ಜನಗಳೆಲ್ಲರೂ ಹಾವೇರಿ ಹುಕ್ಕೇರಿ ಮಠಕ್ಕೆ ಬಂದು ಪ್ರಸಾದವನ್ನು ಸ್ವೀಕಾರ ಮಾಡ್ತಿದ್ರು. ಯಾಕೆ ಮಾಡ್ತಿದ್ರು? ಈ ಮಠದ ತುಂಬೆಲ್ಲ ದಯೆ ಅನ್ನುವಂಥದ್ದು ತುಂಬಿಕೊಂಡದ, ಮಠದ ತುಂಬೆಲ್ಲ ದಾಸೋಹ ಅನ್ನುವಂಥದ್ದು ತುಂಬಿಕೊಂಡದ, ಮಠದ ತುಂಬೆಲ್ಲ ಅಂತ ಅದ್ಭುತವಾಗಿರುವಂಥ ಭಾವ ತುಂಬಿಕೊಂಡದ. ಹೀಗಾಗಿ ಅದ್ಭುತವಾಗಿರುವಂಥ ಶಕ್ತಿ ಈ ಮಠದ ಮೂಲಕ ಹೊರಗಡೆ ಬಂತು. ನಾನು ಅದನ್ನೇ ಹೇಳೋದು ನಿಮಗೆ. ನಿಮ್ಮ ಹೃದಯದ ತುಂಬೆಲ್ಲ ಅಂಥದ್ದೊಂದು ದಯೆಯನ್ನು ಇಟ್ಟುಕೊಂಡ್ರಿ ಅಂದರೆ ನೀವು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತೀರಿ. ನೀವು ಎಲ್ಲರಿಗೂ ನೀವು ಒಳ್ಳೆಯದನ್ನೇ ಮಾಡಬೇಕು, ಒಳ್ಳೆಯದನ್ನೇ ಬಯಸಬೇಕು, ಸಕಲ ಜೀವಾತ್ಮರಿಗೂ ಲೇಸಾಗಲಿ, ಇದನ್ನೇ ಹೇಳಬೇಕು. ಹಾಗೆ ಹೇಳ್ಕೊಂತ ಹೋಗಿಬಿಟ್ರಿ ಅಂದರೆ ನಿಮಗೆ ದೇವರ ಸಾಕ್ಷಾತ್ಕಾರ ಆಗ್ತೈತಿ. ಅದನ್ನೇ 50 ವರ್ಷಗಳವರೆಗೆ ಒಂದೇ ಆಶ್ರಮದಲ್ಲಿ ಇದ್ದು 10x10 ರೂಮಿನೊಳಗೆ ಕೂತ್ಕೊಂಡು ತಪಸ್ಸನ್ನು ಮಾಡ್ತಾ ತಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಂಡಿರುವಂತಹ ಮಹರ್ಷಿ ಅರವಿಂದರು ಒಂದು ಕಡೆಗೆ ಭಾಳ ಚಂದ ಒಂದು ಮಾತು ಹೇಳ್ತಾರೆ. ಅರವಿಂದ್ ಘೋಷ್ ಅಂತ ಇದ್ರಲ್ಲ, ಸ್ವಾತಂತ್ರ್ಯ ಸಂಗ್ರಾಮದೊಳಗೆ ಅರವಿಂದ್ ಘೋಷ್ ಅವರು ಮಾತಾಡಕತ್ರು ಅಂದ್ರೆ ಬೆಂಕಿ ಉಂಡಿ ಹೊರಗೆ ಬರ್ತಿದ್ರು, ಬೆಂಕಿ ಉಂಡಿ ಹಂಗೆ ಮಾತಾಡ್ತಿದ್ರು. ಅರವಿಂದ್ ಘೋಷ್ ಹೆಸರು ನೆನ್ಪಿಟ್ಕೋಬೇಕು. ನೀವು ಬಂಗಾಳಕ್ಕೆ ಹೋಗಿಬಿಟ್ರಿ ಅಂದ್ರೆ ಇಲ್ಲಿ ಸ್ವಾತಂತ್ರ್ಯದ ಕಿಡಿಗಳನ್ನು ನೀವು ನೋಡ್ತೀರಿ. ನಮ್ಮ ಕನ್ನಡ ನಾಡಿನೊಳಗೆ ಹೆಂಗೆ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಎಂಥ ಮಾತುಗಳ್ರಿ ಇವೆಲ್ಲ. ಬೆಳವಡಿ ಮಲ್ಲಮ್ಮ, ಕೆಳದಿ ಚೆನ್ನಮ್ಮ, ಇವರೆಲ್ಲರೂ ನೋಡ್ರಿ ಕ್ಷಾತ್ರ ತೇಜದ ಅದ್ಭುತವಾಗಿರುವಂಥ ಶಕ್ತಿಗಳಿವು. ಇವ್ರು ಯಾರಿಗೂ ಸೊಪ್ಪು ಹಾಕಲಿಲ್ಲ. ಸ್ವಾಭಿಮಾನಕ್ಕೆ ಏನಾದರೂ ಪೆಟ್ಟು ಬೀಳ್ತದೆ ಅಂದ್ರೆ ನಾವು ಬರ್ತೀವಿ ಅಂತ ಹೇಳ್ತಿದ್ರು. ಹಂಗೆ ನೀವು ಇಡೀ ಭಾರತದಾದ್ಯಂತ ವ್ಯವಸ್ಥೆಯನ್ನು ನೋಡಿದ್ರಿ ಅಂದ್ರೆ ಬಂಗಾಳದೊಳಗೆ ಕ್ರಾಂತಿಯ ಕಿಡಿಗಳು ಸಟ್ 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 ಸಿಡಿಯಾಕತ್ತಿದ್ವು. ಅಲ್ಲಲ್ಲ, ಅದರೊಳಗೊಬ್ಬರು ನೋಡ್ರಿ ಇವರು ಅರವಿಂದ್ ಘೋಷ್ ಅವರು. ಮೊದಲು ಬಹಳ ಅದ್ಭುತವಾಗಿ ಕ್ರಾಂತಿಯ ಮಾತುಗಳನ್ನು ಆಡ್ತಿದ್ರು, ಬೆಂಕಿ ಉಂಡಿ ಹಂಗೆ ಮಾತಾಡ್ತಿದ್ರು. ಆಮೇಲೆ ಅವ್ರ ಜೀವನದ 2ನೇ ಭಾಗದ ಕುರಿತಾಗಿ ನೀವು ಚಿಂತನೆ ಮಾಡ್ರಿ, ಬೆನ್ನಿ ಮುದ್ದಿ ಹಂಗೆ ಆಗ್ಬಿಟ್ಟಾರೆ. ಮೊದಲ ಬೆಂಕಿ ಉಂಡಿ ಹಂಗಿದ್ರು, ಆಮೇಲೆ ಬೆನ್ನಿ ಮುದ್ದಿ ಆಗಿಬಿಟ್ಟಾರೆ. 50 ವರ್ಷಗಳವರೆಗೆ ಪಾಂಡಿಚೇರಿಯ ಒಂದು ಆಶ್ರಮದೊಳಗೆ ಇದ್ದುಕೊಂಡು ಒಂದು ಮಾತು ಬರೀತಾರೆ, ಭಾಳ ಚಂದ ಒಂದು ಮಾತು ಹೇಳ್ತಾರೆ. ದೋಸ್ ಹೂ ಡೂ ವರ್ಕ್ ಫಾರ್ ದಿ ಅದರ್ ದೇ ವಿಲ್ ಅಟೈನ್ ಸ್ಪಿರಿಚುವಲ್ ಎನ್ಲೈಟನ್ಮೆಂಟ್. ಎಷ್ಟು ಚೆನ್ನಾಗಿದೆ ನೋಡ್ರಿ ಮಾತು. ಯಾರು ಇನ್ನೊಬ್ಬರಿಗಾಗಿ ಯಥೋಚಿತವಾಗಿ ಕೆಲಸ ಮಾಡ್ತಾರಲ್ಲ, ಅವರು ಹಿಮಾಲಯಕ್ಕೆ ಹೋಗದೇನೆ, ತಪಸ್ಸನ್ನು ಮಾಡ್ದೇನೆ, ಪೂಜಾ ಪುನಸ್ಕಾರ ಮಾಡ್ದೇನೆ, ನಮಸ್ಕಾರ ಚಮತ್ಕಾರ ಮಾಡ್ದೇನೆ ಅವರಿಗೆ ಮೋಕ್ಷ ಪ್ರಾಪ್ತಿ ಆಗ್ತದೆ ಅನ್ನುವಂತಹ ಮಾತುಗಳನ್ನು ಅರವಿಂದ್ ಘೋಷ್ ಅವ್ರು ಹೇಳ್ತಾರೆ, ಮಹರ್ಷಿ ಅರವಿಂದ್ರ ಹೇಳ್ತಾರೆ. ಅಂದರೆ ನಾವು ಅದನ್ನು ಮಾಡೋದು. 75 ವರ್ಷಗಳ ಹಿಂದೆ ಶಿವಲಿಂಗ ಮಹಾಸ್ವಾಮಿಗಳವರು ಯುವ ವಯಸ್ಸಿನೊಳಗಿರುವಂತಹ ಸಂದರ್ಭದಲ್ಲಿ ಹಳ್ಳಿಗಳಿಗೆ ಸುತ್ತಿದ್ರು. ನಿಮ್ಮ ಮನೆಯೊಳಗೆ ಮಕ್ಕಳದಾರ ಅಂದ್ರೆ ನಮ್ಮ ಮಠಕ್ಕೆ ಕಳಿಸ್ರಪ್ಪ, ನಾನು ಹೊಟ್ಟೆ ತುಂಬ ಅವ್ರಿಗೆ ಊಟ ಮಾಡಿಸ್ತೀನಿ, ಪ್ರಸಾದ ಮಾಡಿಸ್ತೀನಿ, 4 ಅಕ್ಷರ ಕಲಿಸ್ತೀನಿ ಅಂತ ಹೇಳಿ ತಿರ್ಕೊಂಡು ಬಂದು ಕರ್ಕೊಂಡು ಉಣ್ಣುವಂತಹ ಕೆಲಸವನ್ನು ಅಪೋರು ಮಾಡಿದ್ರಲ್ಲ. ಆ ಕಾರಣಕ್ಕಾಗಿಯೇ ಅಮೃತ ಮಹೋತ್ಸವ ಕಾರ್ಯಕ್ರಮ ಇವತ್ತು ನಾವು ಮಾಡ್ತಾ ಇರೋದು. ಈಗ ನೋಡ್ರಿ, ಸದಾಶಿವ ಮಹಾಸ್ವಾಮಿಗಳವರು 75 ಹಳ್ಳಿಗಳನ್ನು ಸಂಚರಿಸಿದರು. ತಮ್ಮ ಎಲ್ಲ ತಂಡವನ್ನು ಕಟ್ಟಿಕೊಂಡು, ತಮ್ಮ ಎಲ್ಲ ಬಳಗವನ್ನು ಕಟ್ಟಿಕೊಂಡು 75 ಹಳ್ಳಿಗಳನ್ನು ಅಡ್ಡಾಡಿದ್ರು. ಜೋಳಿಗೆ ಹಾಕೊಂಡಿದ್ರು. ಚಟ ಬಿಡ್ರಿಪ್ಪ ಅಂತ ಹೇಳಿದರು. ಯಾಕಂದ್ರೆ ಚಟ ಮಾಡ್ಕೊತ ಹೋಗಿಬಿಟ್ರಿ ಅಂದ್ರೆ ನೀವು ಚಟ್ಟಕ್ಕೆ ಏರ್ತೀರಿ ಅಂತ ಹೇಳಿದರು. ಹೌದಲ್ಲ? ಇವತ್ತು ನೋಡತ್ತೀರಲ್ಲ ನೀವು ಪಂಜಾಬ್ಗೆ ಹೋಗಿಬಿಡ್ರಿ. ಎಂಥ ಅಂಗಸೌಷ್ಠವವನ್ನು ಹೊಂದಿರುವಂತಹ ಪಂಜಾಬಿ ಯುವಕರು ಇವತ್ತು ಏನಾಗ್ಯಾರ ಅಂದ್ರೆ ಮಾದಕ ವ್ಯಸನಗಳಿಗೆ ಬಲಿಯಾಗ್ಯಾರ. ಡ್ರಗ್ಸ್ ತಗೋತಾರ, ಗಾಂಜಾ, ಅಫೀಮ್ ಇದನ್ನೆಲ್ಲ ತಗೊಂಡು ಅದ್ಭುತವಾದ ಅಂಗಸೌಷ್ಠವವನ್ನು ಹೊಂದಿರುವಂತಹ ಹುಡುಗರು ಇವತ್ತು ಎದಕ್ಕೂ ಬಾರದಂತಹ ತಮ್ಮ ಶರೀರವನ್ನು ಕೆಡಿಸ್ಕೊಂಡು ಬಿಟ್ಟಾರ. ವಿರಾಟ್ಪುರ ಅಂತ ಕರೀತಿದ್ರು. ವಿರಾಟ್ಪುರದ ವಿರಕ್ತ ಮಠ, ಸಂಪತ್ತನ್ನು ತುಂಬಿಕೊಂಡಿರುವಂತಹ ಮಠ ಅದು. ಮಠದ ಭಕ್ತರೆಲ್ಲ ಏನು ವಿಚಾರ ಮಾಡಿದ್ರು ಅಂದ್ರೆ, ಇಡೀ ಮಠಕ್ಕೆ ಎಲ್ಲೆಲ್ಲಿ ಬಾಗಿಲುಗಳದಾವಲ್ಲ ಅಲ್ಲೆಲ್ಲ ತಾಮ್ರದ ತಗಡನ್ನು, ಆ ಹೊದಿಕೆಯನ್ನು ಹೊದಿಸ್ಬೇಕು. ಅದಕ್ಕೆ ಬೆಳ್ಳಿ ತಗಡ ಎಲ್ಲೆಲ್ಲ ಮುಖ್ಯವಾಗಿರುವಂಥ ಸ್ಥಳಗಳೆಲ್ಲ ಬೆಳೆಯೋದು, ಇನ್ನೂ ಮುಖ್ಯವಾಗಿರುವಂಥದ್ದೆಲ್ಲ ಬಂಗಾರದ್ದು, ಮತ್ತು ಇನ್ನೂ ಸ್ವಲ್ಪ ಕಡಿಮೆ ಇರುವಲ್ಲೆಲ್ಲ ತಾಮ್ರದ್ದು, ಕಂಚಿಂದು, ಹಿಂಗೆಲ್ಲ ಒಂದು ತಗಡು ಬಡಿಸ್ತಿದ್ರಿ. ಅವಾಗೆಲ್ಲ ಒಂದಿಷ್ಟು ರೊಕ್ಕ ಕೂಡಿಸಿಟ್ಟಿದ್ರಂತೆ. ಹಾನಗಲ್ಲ ಕುಮಾರಸ್ವಾಮಿಗಳವರ ಹೃದಯದ ತುಂಬೆಲ್ಲ ಶಿಷ್ಯ ಪ್ರೇಮ. ಎಂಥ ಶಿಷ್ಯ ಪ್ರೇಮ ಅಂತೀರಿ ಅಪ್ಪ ಅವ್ರದ್ದು, ಅದ್ಭುತವಾದ ಶಿಷ್ಯ ಪ್ರೇಮ ಅವ್ರದ್ದು. ಬರಗಾಲ ಬಿತ್ತು, ಎಲ್ಲ ಕಡೆಗೂ ಹಾಹಾಕಾರ, ನೀರನ ಇಲ್ಲ, ಕುಡಿಯಾಕನ ನೀರು ಸಿಗ್ತಾ ಇರಲಿಲ್ಲ. ಇನ್ನೇನು ಬೆಳೀತದ ಹೇಳ್ರಿ, ನೋಡೋರು ಸಿಗ್ತಿರ್ಲಿಲ್ಲ. ಹೆಂಗೆ ಮಾಡೋದಪ್ಪ? ಅಪ್ಪ ಅವ್ರಂದ್ರು, ಆ ಬಂಗಾರ ಮತ್ತು ಒಂದಿಷ್ಟು ರೊಕ್ಕ ರೂಪಾಯಿಗಳನ್ನು ಇಟ್ಟಿದ್ವಲ್ಲ ನಾವು ಮಠದ ಈ ಚೌಕಟ್ಟುಗಳಿಗೆ, ಬಂಗಾರದ ತಗಡನ್ನು, ಬೆಳ್ಳಿ ತಗಡನ್ನು, ತಾಮ್ರದ ತಗಡನ್ನು ಬಡಿಸೋ ಸಲುವಾಗಿ ಇಟ್ಟಿದ್ದೀವಲ್ಲ, ಅಂತ ತೊಗೊಂಬರ್ರಿ ರೊಕ್ಕ ಅಂದ್ರು.
ಆ ದುಡ್ಡಿನಿಂದ ಏನು ಮಾಡಿದ್ರು ಅಂದ್ರೆ, ಬರಗಾಲ ಬಿದ್ದಿತ್ತಲ್ಲ, ಎಲ್ಲಾ ಶಿಷ್ಯರಿಗೆಲ್ಲರಿಗೂ ಗಂಜಿ ಕೇಂದ್ರವನ್ನು ಪ್ರಾರಂಭ ಮಾಡಿದರು, ಅನ್ನ ದಾಸೋಹವನ್ನು ಪ್ರಾರಂಭ ಮಾಡಿದರು, ಜ್ಞಾನ ದಾಸೋಹವನ್ನು ಪ್ರಾರಂಭ ಮಾಡಿದರು. ನಮ್ಮ ಮಠಕ್ಕೆ ಬರ್ರಿ, ಪ್ರಸಾದವನ್ನು ಸ್ವೀಕಾರ ಮಾಡ್ರಿ, ಹೃದಯ ತುಂಬಿ ಊಟ ಮಾಡ್ರಿ, ಆರಾಮಾಗಿರ್ರಿ, ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತ ತಿಳ್ಕೊಂಡು ಒಬ್ಬ ಸನ್ಯಾಸಿ ಹೊರಗೆ ಬರ್ತಾರ. ಎಲ್ಲಾ ಭಕ್ತರು ನೋಡ್ರಿ, ಹಾವೇರಿಯ ಹಾನಗಲ್ಲಿನ ಸುತ್ತಮುತ್ತಲಿನ ಎಲ್ಲ ಭಾಗದ ಜನರೆಲ್ಲ ಹಾನಗಲ್ಲಿನ ವಿರಕ್ತ ಮಠಕ್ಕೆ ಹೋಗ್ತಿದ್ರು. ಅಲ್ಲಿ ಹೋಗಿ ಪ್ರಸಾದವನ್ನು ಸ್ವೀಕಾರ ಮಾಡ್ತಿದ್ರು. ಬರಗಾಲ, ಬಹಳ ದೊಡ್ಡ ಬರಗಾಲ, ಭೀಕರ ಬರಗಾಲ, ಇನ್ನೇನು ಮಾಡೋದಪ್ಪ, ಹೆಂಗೆ ಮಾಡೋದಪ್ಪ ಅನ್ನುವಂಥ ಸಂದರ್ಭದೊಳಗೆ ಗಂಜಿ ಕೇಂದ್ರ ಶುರು ಮಾಡಿದ್ರು. ಎಲ್ಲ ಸಂಪತ್ತು ಕರಗ್ತಾ ಬಂತು. ಮಠದ ಹಿರಿಯರೆಲ್ಲ ಹೋಗಿ ಹೇಳಿದ್ರು, ಅಪ್ಪ ಅವರ ಸಂಪತ್ತೆಲ್ಲ ಕರಗ್ತಾ ಇದೆ. ಹಾನಗಲ್ಲಪ್ಪ ಅವರು ಒಂದ ಮಾತು ಹೇಳಿದ್ರು, ಸಂಪತ್ತು ಕರಗವಲ್ತಪ್ಪ, ನಮ್ಮ ಶ್ರೀಮಠದ ನಿಜವಾದ ಸಂಪತ್ತು ಯಾರು ಅಂದ್ರೆ ಸದ್ಭಕ್ತರೇ ನಮ್ಮ ಶ್ರೀಮಠದ ನಿಜವಾದ ಸಂಪತ್ತು. ಅದು ಕರಗಬಾರದು, ಅದು ಹಸಿವಿನಿಂದ ಕೊರಗಬಾರದು, ಅದು ಹಸಿವಿನಿಂದ ಸೊರಗಬಾರದು. ಬೇಕಾದಾಗ್ಲೇ ಅದು ಎಲ್ಲವನ್ನು ನೀನು ಸಮಾಜಕ್ಕಾಗಿ ಧಾರೆ ಎರೀರಿ ಅಂತ ತಿಳ್ಕೊಂಡು ಮಠದ ಮೇಲ್ವಿಚಾರಕರಿಗೆಲ್ಲರಿಗೂ ಹಾನಗಲ್ಲಪ್ಪ ಅವರು ಅಪ್ಪಣೆ ಮಾಡಿದಾಗ ಇದ್ದಿರುವಂಥ ಎಲ್ಲ ಬಂಗಾರದ ನಾಣ್ಯಗಳನ್ನು, ಹಣವನ್ನು ಸಮಾಜಕ್ಕಾಗಿ ವಿನಿಯೋಗ ಮಾಡಿದರು. ಮರು ವರ್ಷ ಮಸ್ತಂಗಿ ಮಳೆ ಬಿತ್ತಂತ, ಭಾಳ ಚಲೋ ಮಳೆ ಬಿತ್ತು. ಎಲ್ಲ ಭಕ್ತರು ಊಟ ಮಾಡಿದ್ರು. ನೀವೆಲ್ಲ ಕೂತಿರಲ್ಲ, ನೀವೆಲ್ಲ ಭಕ್ತರು ಏನದಿರಲ್ಲ, ನೀವೆಲ್ಲರಿಗಿಂತ ದೊಡ್ಡವರು. ನೀವು ನಾನು ಹೃದಯ ತುಂಬಿ ಅದೇ ಮಾತನ್ನು ಹೇಳಬೇಕು, ನಿಮಗಿಂತ ದೊಡ್ಡವರು ಯಾರೂ ಇಲ್ಲ. ಭಾಳ ಸ್ಪಷ್ಟವಾಗಿ ತಲೆಗಳು ಇಟ್ಕೊಳ್ರಿ. ಸ್ವತಃ ಇದನ್ನು ದೇವರು ಹೇಳ್ತಾನೆ, ಮಮ ಭಕ್ತ ಮಮಾಧಿಕ, ನನ್ನ ಭಕ್ತರು ಏನದಾರಲ್ಲ ನನಗಿಂತ ದೊಡ್ಡವರು ಅವರು. ಯಾಕೆ ನನಗಿಂತ ದೊಡ್ಡವರು? ಪರಮಾತ್ಮನನ್ನು ಯಾರೋ ಕೇಳಿದ್ರು, ನಿಮ್ಮ ಸಲುವಾಗಿ ಚಲೋ ಚಲೋ ಮಂದಿರಗಳನ್ನು ಕಟ್ಟ್ಯಾರ, ಚಲೋ ಚಲೋ ಧಾರ್ಮಿಕ ಕೇಂದ್ರಗಳನ್ನು ಕಟ್ಟ್ಯಾರ, ನೀವೆಲ್ಲಿರ್ತೀರಿ ಹೇಳ್ರಿ? ಪಾರ್ವತಿ ಕೇಳಿಬಿಟ್ಲು. ಪಾರ್ವತಿ ಕೇಳಿದ್ಲಂದ್ರೆ ಉತ್ತರ ಹೇಳಬೇಕು. ಹೋಮ್ ಮಿನಿಸ್ಟರ್ ಅಲ್ರಿ ಅವ್ರು, ನೀವೇನು ತಾಯಂದ್ರೆ ಇದ್ರಲ್ಲಿ ಹೋಮ್ ಮಿನಿಸ್ಟರ್, ಎಲ್ಲ ಚಾವಿ ನಿಮ್ಮ ಕಡೆನೇ ಇರ್ತಾವೆ ನೋಡ್ರಿ. ಇವತ್ತು ನಾವು ದಾನೇಶ್ವರಿ ನಗರಕ್ಕೆ ಹೋಗಿದ್ವಿ. ಮನಕವಾಡದ ಸ್ವಾಮೀಜಿ ಅವರೆಲ್ಲರೂ ನೀವೆಲ್ಲ ದಾಸೋಹ ಕೈಂಕರ್ಯಕ್ಕೆ ನಮ್ಮ ಜೊತೆ ಕೈ ಜೋಡಿಸ್ರಿ ಅಂತ ಹೇಳ್ತಿದ್ರು. ಸುಮಾರು ಒಂದು 30 ಜನ ನಾವೆಲ್ಲರೂ ಅಪ್ಪ ಅವರು ತುಲಾಭಾರ ಕಾರ್ಯಕ್ರಮದೊಳಗೆ ನಾವು ಪಾಲ್ಗೊಳ್ತೀವ್ರಿ ಅಪ್ಪ ಅವರ. ಯಾಕಂದ್ರೆ ತುಲಾಭಾರದಿಂದ ಬಂದಿರುವಂಥ ಹಣವನ್ನು ಬಡ ಮಕ್ಕಳ ಕಲ್ಯಾಣಕ್ಕಾಗಿ ನೀವು ಉಪಯೋಗ ಮಾಡ್ತೀರಿ ಅಂದ್ರೆ ನಾವು ಕೊಡ್ತೀವ್ರಿ ಅಜ್ಜಾರ ಅಂತ ತಿಳ್ಕೊಂಡು 30 ಜನ ತುಲಾಭಾರ ಸೇವೆಯನ್ನು ಮಾಡಿದರು. ನನಗೆ ಆಶ್ಚರ್ಯ ಆಯಿತು. 30ರೊಳಗೆ 27 ಮಂದಿ ಹೆಣ್ಮಕ್ಳು ಹೇಳಿದ್ರು, ಓನ್ಲಿ 3 ಗಂಡ್ಮಕ್ಳು ಹೇಳಿದರು. ಎಲ್ಲ ಹೆಣ್ಮಕ್ಳೇನ, ಬರೀ ಹೆಣ್ಮಕ್ಳನ್ನ ಹೇಳ್ತಿದ್ರು. ಯಾಕಂದ್ರೆ ಚಾವಿ ನಿಮ್ಮ ಕಡೆನೇ ಅದಾವ. ಇಡೀ ನಮ್ಮ ಭಾರತ ದೇಶದ GDP ಏನೈತಲ್ಲ ಅರ್ಧ ನಿಮ್ಮ ಕಡೆನೇ ಐತೆ ನೋಡ್ರಿ. ಚಾಪುಡಿ ಡಬ್ಯಾಗನ ಐತೆಲ್ಲ, ಸಕ್ರೆ ಡಬ್ಯಾಗನ ಐತಿ. ಒಂದು ಬಜೆಟ್ಗೆ ಆಗುವಷ್ಟು ಎಲ್ಲ ಹಣ ನೀವು ಭಾಳ ಚಂದ ಇಟ್ಟಿರ್ತೀರಿ. ನೀವು ಒಂದು ಸಮಾಜ, ಒಂದು ಕುಟುಂಬ, ಒಂದು ವ್ಯವಸ್ಥೆ ಹೆಂಗೆ ಸರಿಯಾಗಿ ಮುನ್ನಡೆಸ್ಬೇಕು ಅನ್ನೋದು ತಾಯಿಗೆ ಭಾಳ ಸ್ಪಷ್ಟವಾಗಿ ಗೊತ್ತಿರ್ತದೆ. ಎಲ್ಲರೂ ಆ ಥರ ತಾಯಿಗೆ ಅಂಥದ್ದೊಂದು ಅದ್ಭುತವಾದ ಶಕ್ತಿ ಇರ್ತದೆ ನೋಡ್ರಿ. ನಾನು ಹೇಳೋದು ಯಾಕೆ ಈ ಮಾತುಗಳನ್ನು ಹೇಳ್ತೀನಿ ಅಂದರೆ, ಆ ಸಂದರ್ಭದಲ್ಲಿ ಹಾನಗಲ್ಲಪ್ಪ ಅವ್ರ ಕತೆ ಹೇಳ್ತಿದ್ನಲ್ಲ, ಎಲ್ಲರೂ ವಿಚಾರ ಮಾಡಿದರು, ಹಾನಗಲ್ಲಪ್ಪ ಅವರು ತಮ್ಮ ಮಠದೊಳಗಿರುವಂಥ ಸಂಪತ್ತನ್ನು ನಮ್ಮ ಸಮಾಜಕ್ಕಾಗಿ ಧಾರೆ ಎರೆದಾರ ಅಂತಂದ್ರೆ ಮಸ್ತಂಗೆ ಮಳೆ ಆಗೈತಿ, ಬೆಳೆ ಚಲೋ ತಂಗಿ ಬಂದೈತಿ ಅಂತ ಹೇಳಿ ತಮಗೆ ಬಂದಿರುವಂತಹ ಬೆಳೆಯೊಳಗೆ 80% ಎಲ್ಲ ದವಸ ಧಾನ್ಯಗಳನ್ನು ಹಾನಗಲ್ಲಿನ ವಿರಕ್ತ ಮಠಕ್ಕೆ ನೀಡಿ ಹಾನಗಲ್ಲ ಮಠದ ಋಣ ಸಂದಾಯವನ್ನು ಮಾಡಿದರು ಅನ್ನುವಂಥ ಚರಿತ್ರೆಯನ್ನು ನಾವು ಕೇಳ್ತೀವಿ. ಭಕ್ತರು ಬಹಳ ದೊಡ್ಡವರು. ಪಾರ್ವತಿ ಕೇಳಿದ್ಲಲ್ಲ ಪರಮಾತ್ಮನ, ನಿನ್ನ ಸಲುವಾಗಿ ಮಂದಿರವನ್ನು ಕಟ್ಟ್ಯಾರ, ದೊಡ್ಡ ದೊಡ್ಡ ಧಾರ್ಮಿಕ ಕೇಂದ್ರಗಳನ್ನು ನಿರ್ಮಾಣ ಮಾಡ್ಯಾರ, ಇಟಾಲಿಯನ್ ಮಾರ್ಬಲ್ ತಂದಾರ, ಏನೆಲ್ಲ ಚಲೋ ಚಲೋ ಮಾಡ್ಯಾರ, ನೀವೆಲ್ಲಿರ್ತೀರಿ? ಅವಾಗ ಪರಮಾತ್ಮ ಭಾಳ ಸ್ಪಷ್ಟವಾಗಿ ಹೇಳಿದ, ನಾನು ಮಂದಿರದಲ್ಲಿ ಇಲ್ಲ, ಧಾರ್ಮಿಕ ಕೇಂದ್ರಗಳಲ್ಲಿ ಇಲ್ಲ, ಆದರೆ ಒಂದು ಜಾಗದಾಗ ಮಾತ್ರ ನಾನು ಪಕ್ಕ ಇರ್ತೀನಿ. ಅದು ಯಾವ ಜಾಗ ಅಂದ್ರೆ ನನ್ನ ಭಕ್ತರು ಎಲ್ಲಿರ್ತಾರಲ್ಲ ಅಲ್ಲಿ ನಾನು ಪಕ್ಕ ಅಲ್ಲಿದ್ದೇ ಇರ್ತೀನಿ ಅಂತ ತಿಳ್ಕೊಂಡು ಪರಮಾತ್ಮ ಹೇಳ್ತಾನಂತ. ಹಾಗಾದ್ರೆ ಈ ಸದ್ಯ ಪರಮಾತ್ಮ ಎಲ್ಲಿದಾನಂದ್ರೆ ಹಾವೇರಿ ಹುಕ್ಕೇರಿ ಮಠದೊಳಗಡೆನೇ ಪರಮಾತ್ಮ ಅದಾನ ಅನ್ನುವಂಥದ್ದನ್ನು ನಾವೆಲ್ಲರೂ ತಿಳ್ಕೊಳ್ಳುವಂಥದ್ದು. ಇದು ಗುರುಗಳ ಲಕ್ಷಣ. ಇದು ಒಳ್ಳೆಯದನ್ನು ಮಾಡೋದೈತಲ್ಲ, ಇದ್ದಾಗ ಮಾಡುವುದಲ್ಲ, ಇರಲಾರದಂಥ ಸಂದರ್ಭದೊಳಗೂ ಆ ಸೇವಾ ಮಾಡೋದು ಭಾಗ್ಯ ಐತಲ್ಲ. ಯಾರಿಗುಂಟು ಯಾರಿಗೆಲ್ಲ ಹೇಳ್ರಿ ನೋಡೋಣ. 12ನೇ ಶತಮಾನದಲ್ಲಿರುವಂತಹ ಶರಣರೆಲ್ಲರೂ ಹೃದಯದ ತುಂಬೆಲ್ಲ ದಯೆಯನ್ನು ತುಂಬಿಕೊಂಡಿದ್ರು, ಹೃದಯದ ತುಂಬೆಲ್ಲ ದಾಸೋಹವನ್ನು ತುಂಬಿಕೊಂಡಿದ್ರು. ಅದ್ರ ಬಗ್ಗೆ ಹೇಳಬೇಕು, ದಾಸೋಹ ಪರಂಪರೆ ಬಗ್ಗೆ ಹೇಳಬೇಕು. ಯಾಕಂದ್ರೆ ಹಾವೇರಿ ಹುಕ್ಕೇರಿ ಮಠದ ಈ ಕಾರ್ಯಕ್ರಮದ ನಿಮಿತ್ತವಾಗಿ ಬಹಳ ಚಲೋ ರೀತಿಯೊಳಗೆ ದಾಸೋಹ ಸೇವೆ ನಡೀತಾ ಇದೆ. ದೂರದ ಹಳ್ಳಿಗಳಿಂದ ಎಲ್ಲ ಸದ್ಭಕ್ತರು ಸಿಹಿಯಾಗಿರುವಂತಹ ಪ್ರಸಾದವನ್ನು, ತರಹೇವಾರಿ ಪ್ರಸಾದವನ್ನು ಇಲ್ಲಿ ಶ್ರೀಮಠಕ್ಕೆ ಸಮರ್ಪಣೆ ಮಾಡಲು ಬರ್ತಾ ಇದ್ದಾರೆ. ಹಳ್ಳಿಯಿಂದ ನಮ್ಮ ಹಾವೇರಿಯ ಸದಾಶಿವ ಮಹಾಸ್ವಾಮೀಜಿಯವರು ಹೇಳ್ತಾ ಇದ್ರು, ಯಾರೋ ಭಕ್ತರು ಬಂದಂದ್ರು, ಅಪ್ಪ ಅವರ ನಮ್ಮ ಹತ್ರ ಏನಿದೆ ಅದನ್ನೆಲ್ಲವನ್ನು ನಾವು ಸಮರ್ಪಣೆ ಮಾಡ್ತೀವಿ ಮಠಕ್ಕೆ. ಯಾಕಂದ್ರೆ ಹಾವೇರಿ ಹುಕ್ಕೇರಿ ಮಠಕ್ಕೆ ಬರುವಂತಹ ಭಕ್ತರ ಬಾಯಿಯೊಳಗೆ ನಮ್ಮ ಮನೆಯೊಳಗಿನ ಒಂದು ರೊಟ್ಟಿ ಬಿತ್ತು ಅಂದ್ರೆ ಸಾಕ್ಷಾತ್ ಭಗವಂತನ ಬಾಯಾಗ ಬೀಳ್ತೈತೆ ಅನ್ನುವಂತಹ ಒಂದು ನಂಬಿಕೆಯೊಳಗೆ ನಾವೆಲ್ಲ ತಂದು ಕೊಡ್ತೀವ್ರಿ ಅಪ್ಪ ಅವರ, ನಾವೆಲ್ಲ ನೀಡ್ತೀವ್ರಿ ಅಪ್ಪ ಅವರ. ದಯೆ ಸಕಲ ಜೀವಾತ್ಮರಿಗೂ ಲೇಸಾಗಲಿ ಅನ್ನುವಂಥದ್ದು. ನೀವು ಮಹಾತ್ಮರಿಗೆ ಅದೇ ಇರ್ತದೆ ನೋಡಿ. ನಿಮ್ಮ ಹೃದಯದೊಳಗೆ ಒಂದು ದಯೆನ ಅನ್ನುವಂಥದ್ದು ಇರಬೇಕು, ಇಲ್ಲ ಕ್ರೂರತ್ವ ಅನ್ನುವಂಥದ್ದು ಇರಬೇಕು. ಎರಡೂ ಅದಾವಂದ್ರೆ ಆಗಂಗಿಲ್ಲ. ಒಂದೇ ಇರಬೇಕಲ್ಲಿ. ಆಪ್ಷನ್ ನಿಮ್ಗೆ ಎರಡಿಲ್ಲ, ಒಂದೇ ಅದ. ನಿಮ್ಮ ಹೃದಯದ ತುಂಬೆಲ್ಲ ನೀವು ಪ್ರೀತಿಯನ್ನು ತುಂಬಿಕೊಂಡ್ರಿ ಅಂದ್ರೆ ನಿಮ್ಗೆ ದ್ವೇಷ ಮಾಡೋ ಟೈಮೇ ಇರಂಗಿಲ್ಲ ನಿಮಗೆ. ಅದಕ್ಕೆ ಅಕ್ಕ ಮಹಾದೇವಿ ಏನಂದ್ಲು, ವನವೆಲ್ಲ ನೀವೇ, ವನದೊಳಗನ ಖಗಮೃಗಗಳೆಲ್ಲ ನೀವೇ. ನಾ ಎಲ್ಲಿ ನೋಡಿದ್ರು ನನಗೆ ನೀವೇ ಕಾಣ್ತೀರಿ. ಖಗಮೃಗ, ತರುಮರ, ಗಿಡ ಮರ, ಬಳ್ಳಿಗಳಲ್ಲಿ ಎಲ್ಲವುಗಳಲ್ಲಿ ನನಗೆ ನೀವೇ ಕಾಣಿಸ್ತೀರಿ. ಎಲ್ಲದರಲ್ಲೂ ಅವರೇ ಕಾಣಿಸ್ತಾರೆ. ಮಹಾರಾಷ್ಟ್ರದೊಳಗೆ
ಸಮರ್ಥ ರಾಮದಾಸ್ ಅಂತ ಒಬ್ಬ ಯೋಗಿ ಇದ್ರು, ನೀವು ಕತೆ ಕೇಳಿರ್ಬೇಕು. ತುಂಬ ಅದ್ಭುತವಾದ ಯೋಗಿಗಳ್ರಿ ನೋಡ್ರಿ. ಎಲ್ಲಿ ನಮ್ಮ ಮಹಾತ್ಮರೆಲ್ಲ ನಮಗೇನು ಕಲಿಸ್ಯಾರಂದ್ರೆ ಪ್ರೀತಿ ಮಾಡಕ್ಕೆ ಕಲಿಸ್ಯಾರ, ದ್ವೇಷ ಮಾಡಕ್ಕೆ ಕಲಿಸಿಲ್ಲ ನಮ್ಮ ಮಹಾತ್ಮರು. ಸಮರ್ಥ ರಾಮದಾಸ್ ಏನು ಮಾಡ್ತಿದ್ರು, 5 ಮನೆಗಳಿಗೆ ಹೋಗಿ ಭಿಕ್ಷಾ ಪಡ್ತಿದ್ರು, ಹೊಟ್ಟೆ ತುಂಬಿಸ್ಕೋಬೇಕಲ್ಲ. 5 ಮನೆಗಳಿಗೆ ಹೋಗಿ ಭಿಕ್ಷೆಯನ್ನು ಬೇಡಿ ಹೊಟ್ಟೆ ತುಂಬ ಪ್ರಸಾದವನ್ನು ಮಾಡಬೇಕು ಅಂತಲ್ಲ, ಬದುಕಬೇಕು ಅಂತ ಹೇಳಿ 5 ಮನೆಗೆ ಹೋಗೋರು ಅವ್ರು ಏನು ನೀಡ್ತಾರೆ ಅದನ್ನೇ ಏನೂ ಅನ್ಲಾರ ತಗೋತಿದ್ರಿ ಅವರು. ನಮ್ಮ ಶರಣರು ಹೇಳ್ತಾರಲ್ಲ, ಬಯಸಿ ಬಂದುದು ಅಂಗಭೋಗ, ಬಯಸದೇ ಬಂದುದು ಲಿಂಗಭೋಗ. ಅಂಗಭೋಗ ಅನರ್ಪಿತ, ಲಿಂಗಭೋಗ ಮಹಾಪ್ರಸಾದ, ಶಿವನಿಗೆ ಅರ್ಪಿತ. ಅದು ನೀವು ಬಯಸಿ ಏನಾದರೂ ತಗೊಂಡ್ರಿ ಅಂತಂದ್ರೆ ಅದು ಅಂಗಭೋಗ. ಅದು ಬಯಸಲಾರ್ದ ಏನು ಬರ್ತೈತಲ್ಲ ಅದು ಲಿಂಗಭೋಗ. ಅದು ನಿಮ್ಮ ಮನೆಯೊಳಗೆ ನೀವೇನು ಅಡಿಗೆ ಮಾಡ್ತಿರಲ್ಲ, ನೀವೆಲ್ಲ ಮಾಡುವಂಥ ಅಡಿಗೆ ಏನಿರ್ತೈತಲ್ಲ ಅದು ಬಯಸಿ ಮಾಡ್ತಿರ್ತೀರಿ, ಅದು ಅಂಗಭೋಗ. ಅದು ಇನ್ನು ಲಿಂಗಭೋಗವನ್ನು ಮಾಡಬೇಕು ಅಂತ ತಿಳ್ಕೊಂಡು ನೀವು ಯಾರಾದರೂ ವಿಚಾರ ಮಾಡಿದಿರಿ ಅಂದರೆ ನೀವು ಎಲ್ಲಿಗೂ ಹೋಗಬೇಕಾಗಿಲ್ಲ ಸ್ವಾಮಿ, ಹಾವೇರಿ ಹುಕ್ಕೇರಿ ಮಠದ ದಾಸೋಹಕ್ಕೆ ಹೋಗಿಬಿಡ್ರಿ, ಅಲ್ಲಿ ನಿಮಗೆ ಲಿಂಗಭೋಗ ಇದೆ. ನಿಮ್ಗೆ ಯಾರಿಗೂ ಅದು ಬಯಸಿ ಬಂದಿರುವಂಥದ್ದಲ್ಲ. ಭಕ್ತರೆಲ್ಲ ಏನು ತೊಗೊಂಡು ಬರ್ತಾರಲ್ಲ ಅದನ್ನೇ ನೀವು ಸ್ವೀಕಾರ ಮಾಡ್ತೀರಿ ಪ್ರೀತಿಯಿಂದ.